142ನೇ ಜಯಂತ್ಯುತ್ಸವದ ಸಂದರ್ಭದಲ್ಲಿ ಎಲ್ಲ ಸಮಾಜದ ಕಾರ್ಯಕರ್ತರು ಹಾಗೂ ವೇದಿಕೆ ಮೇಲೆ ಬಂದ ಗಣ್ಯ ವ್ಯಕ್ತಿಗಳಿಗೂ ಹೊಸ ವರ್ಷದ ಆಚರಣೆ ಹಾಗೂ ಮಾಧವಪ್ಪರ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ನೆಮ್ಮದಿ ಸುಮ್ಮತಿ ವ್ಯಾಪಾರದಲ್ಲಿ ನೌಕರಿಯಲ್ಲಿ ಅಭಿವೃದ್ಧಿಯಲ್ಲಿ ಯಶಸ್ವಿ ಆಗಬೇಕಂತ ಎಲ್ಲರಿಗೂ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೀನಿ. ಹಾಗೂ ಇಡೀ ವರ್ಷದಲ್ಲಿ ಈ ಜಯಂತಿಯನ್ನು ಒಂದು ವಿಶಿಷ್ಟ ಪದ್ಧತಿಯಿಂದ ಆಚರಣೆಯಲ್ಲಿ ಪಡ್ಕೊಳ್ತಾ ಇದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಇದು 4ನೇ ವರ್ಷ. ನಮ್ಮ ಕಾರ್ಯಕರ್ತರಿಲ್ಲದಂಥ ಗೌಳಿ ಸಮಾಜದ ಮುಖಂಡರಂಥ ರಾಮಚಂದ್ರ ಬೋರಿವಾಡೆ, ವಿಠಲ್ ಗುಲೆ, ಯುವ ನಾಯಕರಂಥ ಕಾರ್ಯಕರ್ತರಲ್ಲಿ ನರೇಶ್ ಗುಲೆ ಹಾಗೂ ಇಲ್ಲಿ ಗೌರವ್ ಗುಲೆ, ಪ್ರಕಾಶ್ ಅವರು, ಖಂಡೇಶ್ ಅವರು ಮತ್ತು ಸಮಯದ ಅಭಾವದಿಂದ ಸ್ವಲ್ಪ ಹೊರಗಡೆ ಇದ್ದಂಥ ಕಾರ್ಯಕರ್ತರು ಕೆಲವು ಇದ್ದಾರೆ. ಅವ್ರು ಕೂಡ ನಾನು ಮನ್ಸಾರಿಯಿಂದ ಹೇಳ್ತಾ ಇದ್ದೇನೆ. ಮುನ್ನಾ ಬಿರ್ಕಡಿದ್ದಾರೆ, ಹೊರಗಡೆ ಒಬ್ಬರು ಮುನ್ನಾ ಬಿರ್ಕಡಿದ್ದಾರೆ, ಇಬ್ಬರು ಇದ್ದಾರೆ. ನಮ್ಮಲ್ಲಿ ಪ್ರಕಾಶ್ ಇದ್ದಾರೆ, ಬಾಬುರಾವ್ ಇದ್ದಾರೆ, ವಿಜಯಕುಮಾರ್ ಇದ್ದಾರೆ. ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ಈ ಕೆಲವೇ ಕ್ಷಣದಲ್ಲಿ ಚಾಲನೆಯಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ನಗರಸಭೆಯಲ್ಲಿ ಆದಂಥ ಗಣ್ಯ ವ್ಯಕ್ತಿಗಳು ಬಂದಿದ್ದ ವೇದಿಕೆ ಮೇಲೆ ಅದೇ ಮುಖಾಂತರ ಚೌಬಾರ, ದಾವನ್ ಚೌಕ್, ಶಾಗಂಜ್ ಕಮಾನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತದಿಂದ ಮತ್ತೆ ಪುನಃ ನಗರದ ಹಳೆಯ ಆಟಕ್ಕಲ್ಲಿ ಶ್ರೀ ಮಾತಾ ಭವಾನಿ ಮಂದಿರದ ಹತ್ರ ವಿಜೃಂಭಣೆಯಲ್ಲಿ ಅಲ್ಲಿ ನೆರವೇರಿಸಿ ನಮ್ಮ ಪೂಜಾ ಅಪರಾಧ ಆರತಿ ಬೆಳಗಿಸಿ ಮಹಾಪ್ರಸಾದವನ್ನು ತಗೊಂಡ್ಕೊಂಡು ಎಲ್ಲರೂ ಹೋಗ್ಬೇಕಂತ ಎಲ್ಲರೂ ನಾನು ಬೇಡಿಕೊಳ್ತೀನಿ. ಮಾಧವಪ್ಪಾಜಿ ಅವರ ಒಂದು ಜಯಂತಿಯ ನಿಮಿತ್ತ ನಾವು ಪ್ರತಿ ವರ್ಷ ಹೋದ ವರ್ಷ ಕೂಡ ಈ ಕಾರ್ಯಕ್ರಮ ಅಟೆಂಡ್ ಆಗಿದ್ದೆವು. ಅತ್ಯಂತ ಅದ್ದೂರಿಯಾಗಿ ಗೌಳಿ ಸಮಾಜ ಪ್ರತಿ ವರ್ಷ ಈ ಕಾರ್ಯಕ್ರಮ ಆಚರಣೆ ಮಾಡ್ತದೆ. ಇವತ್ತು ವಿಶೇಷವಾಗಿ ಒಳಗಿನ ಹಳೆ ಭಾಗದಾಗ ಇವತ್ತು ಏನಾರ ಉಳ್ಕೊಂಡದ ನಮ್ಮದು ಹಿಂದುತ್ವ ಸಂಸ್ಕಾರ ಸಂಸ್ಕೃತಿ ಅಂದ್ರೆ ಅದು ಗೌಳಿ ಸಮಾಜ ಕಾಪಾಡ್ಕೊಂಡು ನಡೆದದ. ಅದಕ್ಕೆ ನಾನು ಎಲ್ಲರಿಗೆ ಮೊಟ್ಟ ಮೊದಲು ಉತ್ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾವುದೇ ಹಿಂದೂ ಸಮಾಜದ್ದು ಏನು ಭೀ ಕಾರ್ಯಕ್ರಮಗಳು ಪ್ರಾರಂಭ ಆಯ್ತವ ಅಂದ್ರೆ ಗೌಳಿ ಸಮಾಜ ಮುಖಾಂತರ ಇದು ಒಳಗೆ ಯೂನಿವರ್ಸಿಟಿದಾಗ ಚಾಲು ಆಯ್ತವ. ಮತ್ತು ಅದಕ್ಕೆ ನೇತೃತ್ವ ಯಾವಾಗಲೂ ಗೌಳಿ ಸಮಾಜ ವಹಿಸ್ತದೆ. ಅದಕ್ಕೆ ಇಲ್ಲಿದ್ದಂಥ ಅನೇಕ ಹಿರಿಯರು ಮಾರ್ಗದರ್ಶಕರು, ಈಗಾಗಲೇ ನಮ್ಮದು ಗಣೇಶ್ ಇದರಲ್ಲೂ ಕೂಡ ಅನೇಕ ಹಿರಿಯರು ಇರ್ತಾರೆ. ಇಂಥ ಒಂದು ವಿಜೃಂಭಣೆ ಕಾರ್ಯಗಳು ಇವತ್ತು ಗೌಳಿ ಸಮಾಜ ಮಾಡ್ತದೆ. ಅವ್ರ ಜೊತೆ ಯಾವತ್ತೂ ನಾವು ಭಾರತೀಯ ಜನತಾ ಪಾರ್ಟಿ ಗೌಳಿ ಸಮಾಜ ಅಂದ್ರೆ ಬೇರೆ ಇಲ್ಲ, BJP ಅಂದ್ರೆ ಬೇರೆ ಇಲ್ಲ. ಮತ್ತು BJP ಅಂದ್ರೆ ಒಂದೇ, ಗೌಳಿ ಸಮಾಜ ಅಂದ್ರೆ ಒಂದೇ ಅಂಬ ರೀತಿಯಾಗ ಇವತ್ತು ನಮ್ಮದು ಗೌಳಿ ಸಮಾಜ ಎಲ್ಲ ಇರೋದು ನಮ್ಮ ಸರಿ ಅದ. ಬರೀ ನಮ್ಮ ಬಲ್ಲಿ ಅಲ್ಲ, ಇಡೀ ದೇಶದಾಗೆ ಗೌಳಿ ಸಮಾಜ ಯಾವತ್ತಿಗೂ ಒಂದು ಹಿಂದುತ್ವ ಪರ, ದೇಶದ ಪರ, BJP ಪರ ಇದ್ದಂಥ ಸಮಾಜ ಅದ. ನಿಮ್ದು ಯಾವುದೇ ಆಗು ಹೋಗು ಏನೇ ಸಮಸ್ಯೆಗಳು ಕುಂದು ಕೊರತೆಗಳಿಗೆ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಗದ. ಇನ್ನೊಂದು ಸ್ವಲ್ಪ ಹೊತ್ತಾಗ ನಮ್ಮ ಸೆಂಟ್ರಲ್ ಮಿನಿಸ್ಟರು ಬರ್ತಾರೆ, ನಿಮ್ಮ ಕಾರ್ಯಕ್ರಮ ಬಂದು ಅಟೆಂಡ್ ಆಗ್ತಾರೆ. ನೀವು ಯಾವತ್ತೂ ಕೂಡ ನಮ್ಮೆಲ್ಲ ಸದಾ ಭಾರತೀಯ ಜನತಾ ಪಕ್ಷದ ಮೇಲೆ ನೀವು ನಿಮ್ಮ ಆಶೀರ್ವಾದ ಇರ್ತದ. ಸದಾ ಪಕ್ಷ ಏನದಂದ್ರೆ ನಿಮ್ದಿಂದ ಏಳಿಗೆ ಬಂದದ. ಇಲ್ಲಿ ಓಲ್ಡ್ ಸಿಟಿದಾಗಂತೂ ನೀವು ಯಾವತ್ತೂ ನಮ್ಮ ಜೊತೆಗಿದ್ರಿ. ನಾವು ಕೂಡ ನಿಮ್ಮ ಸೇವೆ ಮಾಡೋಕ್ಕೆ ನಿಮ್ಮ ಜೊತೆ ಪೂರ ಪಕ್ಷ, ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಾವು ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಒಂದು ಎರಡು ಮಾತು ಮುಗಿಸ್ತೀವಿ. ಜೈ ಹಿಂದ್. दादाजी अप्पाचे चांगबले, ಮಾಧವ ಅಪ್ಪಾಚೆ. ಬೀದರ್ ನಗರದ ಈ ಹಳೆ ಭಾಗದಲ್ಲಿ ಗೌಳಿ ಸಮಾಜದ ಕುಲಗುರು ಬಾಲ ಬ್ರಹ್ಮಚಾರಿ ಶ್ರೀ ಮಾಧವ ಅಪ್ಪಾಜಿಯವರ ಜಯಂತಿಯು ಇಡೀ ಸಮಾಜ ಹಾಗೂ ಬೀದರ್ ನಗರದ ಎಲ್ಲ ಗಣ್ಯರು ಸೇರಿ ಅತಿ ವಿಜೃಂಭಣೆಯಿಂದ ಈ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಮೊಟ್ಟ ಮೊದಲು ಪಾಂಡುರಂಗ ದೇವಸ್ಥಾನದಲ್ಲಿ ಬಾಳೋಬಾ ಮಹಾರಾಜಿಯವರ ಭಾವಚಿತ್ರಕ್ಕೆ ರಥ ಚಾಲನೆಯನ್ನು ನಗರಾಧ್ಯಕ್ಷರು ಶಶಿ ಹೊಸಳ್ಳಿಯವರು ಹಾಗೂ ಎಲ್ಲ ಮುಖಂಡರು ಸೇರಿ, ನಮ್ಮ ಈ ಯಾತ್ರೆಯ ಮುಖಂಡರು ನರೇಶ್ ಗೌಳಿಯವರು, ಗೋರಖ್ ಅವರು, ನಮ್ಮ ಕಾರ್ಬಾರಿ ರಾಮಚಂದ್ರ ಅಜ್ಜಾಜಿಯವರು ಎಲ್ಲರೂ ಸೇರಿ ಇದಕ್ಕೆ ಚಾಲನೆ ನೀಡಿದ್ದಾರೆ. ಈಗ ಈ ರಥಯಾತ್ರೆಯು ಚೌಬಾರ, ಗವಾನ್ ಚೌಕ್ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ, ಶ್ರೀ ಬಸವೇಶ್ವರ ವೃತ್ತ ಹಾಗೂ ಹಳೆ ಭಾಗದ ಪಾಟಗಲ್ಲಿಯಲ್ಲಿ ಮಾತಾ ಭವಾನಿ ಮಂದಿರವನ್ನು ತಲುಪುತ್ತದೆ. ಅಲ್ಲಿ ಸಮಾಜದ ಎಲ್ಲ ಮುಖಂಡರು ಸೇರಿ ಒಂದು ಕಾರ್ಯಕ್ರಮ ಹಾಗೂ ಮಹಾಪ್ರಸಾದದ ಆಯೋಜನೆಯನ್ನು ಮಾಡಿದ್ದಾರೆ. ಅದಕ್ಕೆ ಇಡೀ ಬೀದರ್ ನಗರದ ಎಲ್ಲ ಸಮಸ್ತ ಜನರಿಗೆ ಮತ್ತೊಮ್ಮೆ ಈ ಹೊಸ ವರ್ಷದ ಶುಭಾಶಯ ಹಾಗೂ ನಮ್ಮ ಕುಲಗುರು ಗೌಳಿ ಸಮಾಜದ ಮಾಧವ ಅಪ್ಪಾಜಿ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶ್ರೀ ಮಾಧವ ಅಪ್ಪದ ಜಯಂತಿ ಇದೆ. 142
ಜಯಂತಿ ಉತ್ಸವ ಮಾಡ್ತೇವೆ. ಎಲ್ಲ ನಮ್ಮ ಗೌಳಿ ಸಮಾಜದವರು, ಮುಖಂಡರವರು, ವಿವಾಹವರು ಎಲ್ಲರೂ ಬರ್ತಾರೆ. ಮತ್ತು ಈ ಚಾಲನೆ ನಮ್ಮ ನಗರ ಅಧ್ಯಕ್ಷ ಶಶಿ ಹೊಸಳ್ಳಿ ಅವ್ರು ಕೊಟ್ಟಾರೆ. ಅಭಿನಂದನೆ. ಶ್ರೀ ಮಾಧವಪ್ಪ ಜಯಂತಿದ 142 ಜಯಂತಿದ ಆರ್ಥಿಕ ಶುಭಾಶಯಗಳು. ನಮ್ಮ ಗೌಳಿ ಸಮಾಜ ವತಿಯಿಂದ ಎಲ್ಲರಿಗೆ 2024ರಿಂದ ಆರ್ಥಿಕ ಶುಭಾಶಯಗಳನ್ನು ಕೋರಿ. ಗೋರಖನಾಥ್ ಗೌಳಿ.